ಹೆಲೋ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕದ ರಾಣಿ ಯೂಟ್ಯೂಬ್ ಚಾನೆಲ್. ಇದರಿಂದ ತುಂಬಾ ಟೇಸ್ಟಿಯಾಗಿರೋ ಮತ್ತು ಕ್ರಿಸ್ಪಿಯಾಗಿರೋ ಚಕ್ಲಿನ ಮಾಡ್ಕೊತಾ ಇದ್ದೀನಿ. ನೀವು ಯಾವಾಗಲೂ ನಾರ್ಮಲ್ ಆಗಿ ಅಕ್ಕಿಯಿಂದ ಮತ್ತು ಎಲ್ಲಾದರೂ ಪುಟಾಣಿಯಿಂದ ಮಾಡ್ಕೊತೀರಲ್ಲ, ಈ ಸಲ ಹೆಸರು ಬೇಳೆಯಿಂದ ಚಕ್ಲಿನ ಮಾಡೋಣ. ಅದು ಹೇಗಂತ ನೋಡೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಹೆಸರು ಬೇಳೆನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ 1-2 ಸರ್ತಿ ವಾಶ್ ಮಾಡ್ಕೊಂಡ್ಬಿಡೋಣ. ನಾನಿಲ್ಲಿ 1 ಕಪ್ ಅಷ್ಟು ಬೇಳೆನ ತೊಗೊಂಡಿದ್ನಲ್ಲ, ಅದಕ್ಕೆ ಇವಾಗ ನಾನು 2 ಕಪ್ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಎರಡು ವಿಸಿಲ್ಲು ಮಾಡ್ಕೊಳ್ಳೋಣ. ನಾನಿಲ್ಲಿ ಯಾವ ಕಪ್ಪಿಂದ ಬೇಳೆನ ತೊಗೊಂಡಿದ್ನಲ್ಲ ಆ ಕಪ್ಪಿಂದ ಇಲ್ಲಿ ನಾನು ಹಾಕ್ಕೊಂಡು 4 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನಿವಾಗ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಎಳ್ಳು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಖಾರ, ಸ್ವಲ್ಪ ಅರಿಶಿನ. ಇದಕ್ಕಿವಾಗ ನಾನು ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇದನ್ನು ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದರ ಕಲಿಸ್ಕೊಂಡ್ಮೇಲೆ ನಿಮಗೆ ಈ ಥರ ಮುಟ್ಟಿಗೆ ಬರಬೇಕು. ಅಂದರೆ ನಿಮಗೆ ಎಣ್ಣೆ ಕರೆಕ್ಟಾಗಿದೆ ಅಂತ. ಇಲ್ಲ ನಿಮಗೆ ಆ ಥರ ಬರ್ತಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಎಣ್ಣೆನ ಕಾಸ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಇವಾಗ ನಾವು ಸೈಡ್ ಇಟ್ಕೊಳ್ಳೋಣ. ನೋಡಿ, ಇವಾಗ ಬೇಳೆ ಕೂಡ ಬೆಂದಿದೆ. ಇವಾಗಿದು ಇದನ್ನು ಒಂದು ಸ್ವಲ್ಪ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಇದನ್ನು ನೀವು ಮಿಕ್ಸಿ ಕೂಡ ಹಾಕ್ಕೊಳ್ಬೋದು. ಇವಾಗ ನಾನು ಬೇಳೆನ ಈ ಥರ ಹಿಟ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ನಲ್ಲ ನಾನು, ಅದಕ್ಕೆ ಇವಾಗ ಇದನ್ನು ಹಾಕ್ಕೊತಾ ಇದ್ದೀನಿ. ಹಿಟ್ಟಿನ ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನ ಉಗುರು ಬೆಚ್ಚಗೆ ಮಾಡ್ಕೊಂಡಿದ್ದೆ. ನಾನು ಯಾವ ಪಾತ್ರೆಯಲ್ಲಿ ಎಣ್ಣೆನ ಕಾಸ್ಕೊಂಡಿದ್ನಲ್ಲ ಅದೇ ಪಾತ್ರೆಯಲ್ಲಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಉಗುರು ಬೆಚ್ಚಗೆ ಮಾಡ್ಕೊಂಡಿದ್ದೆ. ಸ್ವಲ್ಪನೇ ನೀರು ಹಾಕ್ಕೊತ ನಾವು ಇದನ್ನು ಕಲಿಸ್ಕೊಳ್ಳೋಣ. ಇಲ್ಲಿ ನಮಗೆ ನೀರು ಇನ್ನೂ ಸ್ವಲ್ಪ ಬೇಕಾಗುತ್ತೆ. ನೀವು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ. ನೀವಿಲ್ಲಿ ಒಂದು ಸ್ವಲ್ಪ ಈ ಥರ ಉಂಡೆನ ಮಾಡ್ಕೊಳ್ಳಿ. ನೋಡಿ, ಎಲ್ಲಿನೂ ಬಿರುಕು ಬಿಟ್ಟಿಲ್ಲ. ಸೊ ಹಾಗಾಗಿ ಇದು ರೆಡಿ ಆಗಿದೆ. ಇದಕ್ಕೆ ಮತ್ತೆ ನೀರೇನು ಹಾಕೊಳ್ಳೋದು ಬೇಡ. ಇದನ್ನು ಇವಾಗ ಹೀಗೆ ಬಿಟ್ಬಿಡೋಣ. ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಇವಾಗ ಬಿಸಿ ಆಗೋಕ್ಕೆ ಬಿಡೋಣ. ಇಲ್ಲಿ ನಾನು ಚಕ್ಲಿ ಮಾಡ್ಕೊಳ್ಳೋ ಸಾಚನ ತೊಗೊಂಡಿದ್ದೀನಿ. ಇದಕ್ಕಿವಾಗ ನಾವು ಕಲಿಸ್ಕೊಂಡು ಇಟ್ಕೊಂಡಿರೋ ಹಿಟ್ಟನ್ನು ಹಾಕೊಳ್ಳೋಣ. ನಾನು ಫಸ್ಟಿಗೆ ಈ ಥರ ಒಂದು ದೊಡ್ಡದಾಗಿರೋ ಎಳೆನ ಹಾಕ್ಕೊಂಡು ಇದಕ್ಕೆ ರೌಂಡ್ ಶೇಪಲ್ಲಿ ತೊಗೊತಾ ಇದ್ದೀನಿ.
ಚಕ್ಲಿ ಶೇಪ್ಗೆ ಅನಿಲ್ ಮಾಡ್ಕೊತಾ ಇದ್ದೀನಿ. ಯಾರಿಗೆ ಹೊತ್ಕೊಳ್ಳೋದಕ್ಕೆ ಬರೋದಿಲ್ವೋ ಅವರು ಈ ಥರ ಮಾಡ್ಕೊಳ್ಬೋದು. ಒಂದು ಲೈನ್ ದೊಡ್ಡದಾಗಿರೋ ಒಂದು ಲೈನ್ನ ನೀವು ಹಾಕ್ಕೊಂಡು ಅದಕ್ಕೆ ಈ ಥರ ರೌಂಡಾಗಿರೋ ಶೇಪ್ನ ನೀವು ಕೊಡ್ಬೋದು. ತುಂಬಾ ಈಸಿ ಇದು ಈ ಟ್ರಿಕ್ಕು. ನನಗೂ ಈ ಥರ ಹೊತ್ಕೊಳ್ಳೋದಕ್ಕೆ ಬರೋದಿಲ್ಲ, ಸೊ ಹಾಗಾಗಿ ನಾನು ಕೂಡ ಇದೇ ಥರನೇ ಒಂದು ಲೈನ್ನ ಹಾಕ್ಕೊಂಡು ಅದಕ್ಕೆ ರೌಂಡ್ ಶೇಪ್ನ ಕೊಡ್ತೀನಿ. ನೋಡಿ ನಾನಿಲ್ಲಿ ಈ ಥರ ಎಲ್ಲನೂ ಹೊತ್ಕೊಂಡು ಬಂದಿದ್ದೀನಿ. ನೋಡಿ ನಾನು ಆವಾಗಲೇ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೆ. ಎಣ್ಣೆ ಇವಾಗ ಕಾದಿದೆ. ಹಾಕ್ಕೊಳ್ಳುವಾಗ ಫ್ಲೇಮ್ನ ಹೈಯಲ್ಲಿ ಇಟ್ಕೊಳ್ಳಿ, ಆಮೇಲೆ ಇದನ್ನು ಫ್ಲೇಮ್ನಲ್ಲಿ ಲೋವಲ್ಲಿ ಮಾಡ್ಕೊಳ್ಳಿ. ನೋಡಿ ಇವಾಗ ಬಬಲ್ಸ್ ಬರ್ತಾ ಇದೆಯಲ್ಲ, ಇವಾಗ ಇದು ಕಮ್ಮಿ ಆಗೋವರೆಗೂ ಅದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇವಾಗ ಇದು ಆಗಿದೆ, ಇದನ್ನು ತೆಕ್ಕೊಳ್ಳೋಣ. ಕಡೆಗೆ ಎಷ್ಟು ಇಡಿಸುತ್ತೋ ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ, ಇಲ್ಲಾಂದರೆ ಅದು ಬೇಯೋದಕ್ಕೆ ಜಾಗ ಇರೋದಿಲ್ಲ ಅಲ್ಲಿ. ಇಲ್ಲಿ ನೋಡಿ ಇವಾಗ ಗರಿ ಗರಿ ಆಗಿರೋ ಹೆಸರು ಬೇಳೆ ಚಕ್ಲಿ ರೆಡಿ ಆಗಿದೆ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಕ್ರಿಸ್ಪಿಯಾಗೂ ಬಂದಿದೆ. ಟೇಸ್ಟು ಕೂಡ ತುಂಬಾ ಸಖತ್ತಾಗಿ ಬಂದಿದೆ. ನೀವು ಒಂದ್ಸಲ ಮನೇಲಿ ಇದನ್ನು ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಯಾವಾಗಲೂ ಒಂದೇ ಥರ ಮಾಡೋ ಬದಲು ನೀವು ಈ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೆಸರು ಬೇಳೆ ಚಕ್ಲಿನ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಚಕ್ಲಿ ಶೇಪ್ ನಿಮಗೆ ಬರಲಿಲ್ಲ ಅಂತಂದರೆ ನೀವು ಚಕ್ಲಿನ ಡೈರೆಕ್ಟಾಗಿ ಕಡಾಯಿಲೇ ಹಾಕ್ಕೊಳ್ಳಿ, ನಿಮಗೆ ಇದೇ ಥರ ಕ್ರಿಸ್ಪಿಯಾಗಿರೋ ಚಕ್ಲಿ ಬರುತ್ತೆ. ಇಲ್ಲಿ ನಾನು ಸ್ವಲ್ಪ ಶೇಪ್ ಮಾಡ್ಕೊಂಡಿದ್ದೀನಿ. ಈ ಹೆಸರುಬೇಳೆ ಚಕ್ಲಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಉತ್ತರ ಕರ್ನಾಟಕ ರಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.